ಹೇಳ್ರಿ ಎಲ್ಲರೂ. ಕೊಟ್ಟ ಭರವಸೆಯಂತೆ ಸಾಗರ್ ಖಂಡ್ರೆ ನಡೀತಾ ಇದ್ದಾರೆ ಅನ್ನುವಂಥದ್ದು ಇವತ್ತು ನೀವೆಲ್ಲ ಏನು ಸ್ವಯಂ ಇಚ್ಛೆಯಿಂದ ಬಂದಿರಿ. ಮತ್ತು ಬೆಳಿಗ್ಗೆಯಿಂದ ಸಾಗರ್ ಖಂಡ್ರೆಗೆ ಆಶೀರ್ವಾದ ಮಾಡಲಿಕ್ಕೆ ಜಿಲ್ಲೆ ಜನರ ಮಹಾಪೂರನೇ ಇದೆ, ಜನಸ್ತೋಮನೇ ಇದೆ. ಇದೇ ಒಂದು ಸಾಕ್ಷಿ ಅನ್ನುವಂಥ ಮಾತನ್ನು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಮ್ಮ ಪರಿವಾರ, ಖಂಡ್ರೆ ಪರಿವಾರ, ನಿಮ್ಗೆಲ್ಲ ಗೊತ್ತಿದೆ. ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಖಂಡ್ರೆ ಅವರು ದೇಶಕ್ಕಾಗಿ ಹೋರಾಟ ಮಾಡಿದ್ರು, ರಾಜ್ಯಕ್ಕಾಗಿ ಹೋರಾಟ ಮಾಡಿದ್ರು, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರು, ಏಕೀಕರಣಕ್ಕಾಗಿ ಹೋರಾಟ ಮಾಡಿದ್ರು, ರೈತರಿಗಾಗಿ, ಬೀಜಕ್ಕಾಗಿ, ಎಲ್ಲೆಲ್ಲ ಅನ್ಯಾಯ ಇದೆ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ಭಾಗದ ಜನರಿಗೆ ನ್ಯಾಯ ಕೊಡಿಸಲಿಕ್ಕೆ ಶ್ರಮ ಮಾಡಿ ಶೈಕ್ಷಣಿಕ, ಧಾರ್ಮಿಕ, ಆಧ್ಯಾತ್ಮಿಕ, ಸಾಮಾಜಿಕ ಎಲ್ಲಾ ಕ್ಷೇತ್ರಗಳಲ್ಲಿ ಅಪೂರ್ವವಾದಂಥ ಒಂದು ಕೊಡುಗೆಯನ್ನು ಕೊಟ್ಟು ರೈತರಿಗಾಗಿ ದುಡಿದು 2 ಕಾರ್ಖಾನೆಗಳ ನಿರ್ಮಾಣ ಮಾಡಿ ಸಾವಿರಾರು ಯುವಕರಿಗೆ ಉದ್ಯೋಗ ಕೊಟ್ಟು ಇವತ್ತು ಗ್ರಾಮೀಣ ತಾಂತ್ರಿಕ ಮಹಾವಿದ್ಯಾಲಯ ತರ ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭ ಮಾಡಿ ಸಾವಿರಾರು ಜನ ಇಂಜಿನಿಯರ್ಗಳಿಗೆ, ಸಾವಿರಾರು ಜನ ಪದವೀಧರರಿಗೆ ಇವತ್ತು ತಯಾರು ಮಾಡಿ ದೇಶ ವಿದೇಶಗಳಲ್ಲಿ ಸಮಾಜ ಕಟ್ಟುವಂತ, ರಾಷ್ಟ್ರ ಕಟ್ಟುವಂತ ಕೆಲಸವನ್ನು ಮಾಡಿದಂಥವರು ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಖಂಡ್ರೆ. ಅದೇ ರೀತಿಯಲ್ಲಿ ನಮ್ಮ ಅಣ್ಣನವರಾದ ಡಾಕ್ಟರ್ ವಿಜಯ್ ಕುಮಾರ್ ಖಂಡ್ರೆ ಅವರು 2 ಅವಧಿಗೆ ಶಾಸಕರಾಗಿ ಈ ಕ್ಷೇತ್ರದ ಸೇವೆಯನ್ನು ನಿಷ್ಕಳಂಕವಾಗಿ ಇವತ್ತು ಪ್ರಾಮಾಣಿಕತೆಯಿಂದ ದುಡಿದಿದ್ದಾರೆ. ಮತ್ತೆ ನಿಮ್ಮೆಲ್ಲರ ಸಹಕಾರದಿಂದ 4 ಸಲ ಶಾಸಕನಾಗಿ, 2 ಸಲ ಸಚಿವನಾಗಿ, ಇವತ್ತು ನಾನು ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿ, ಅರಣ್ಯ ಜೀವಿ ಪರಿಸ್ಥಿತಿ ಸಚಿವನಾಗಿ ನಿಮ್ಮ ಸೇವೆಯನ್ನು ಮಾಡ್ತಾ ಇದ್ದೇನೆ. ಇದಕ್ಕೆಲ್ಲ ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ನಿಮ್ಮ ಅಭಿಮಾನ ಅದೇ ಕಾರಣ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಇವತ್ತು ಸಾಗರ್ ಕೂಡ ಇವತ್ತು ನನಗೆ ಯಾರಾದರೂ ರೋಲ್ ಮಾಡೆಲ್ ಅಪ್ಪ ಅಂತ ಹೇಳಿದ್ರೆ ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಖಂಡ್ರೆ ಅವರಿಗೆ ನಾನು ರೋಲ್ ಮಾಡೆಲ್ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ರಾಜಕೀಯದಲ್ಲಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗಿ ಇವತ್ತು ರಾಜೀವ್ ಗಾಂಧಿಯವರ ನೇತೃತ್ವದಲ್ಲಿ ಸೇವಾದಳದಲ್ಲಿ ಅಲ್ಲಿಂದ ನಾನು ಬಂದು ಈಗ ಮತ್ತೆ ಸಾಗರ್ ಖಂಡ್ರೆಗೂ ನೀವೆಲ್ಲ ಅವಕಾಶವನ್ನು ಕೊಟ್ಟಿದ್ದೀರಿ. ಆತ್ಮೀಯ ಬಂಧುಗಳೇ, ಇವತ್ತು ರಾಜಕೀಯ ಅಂದ್ರೆ ಅದೊಂದು ಸಮಾಜ ಸೇವೆ. ಸೇವೆ ಸದ್ದಿಲ್ಲದೆ ಮಾಡಬೇಕು ಅಂತ ಹೇಳ್ತಾರೆ ಮಹಾತ್ಮ ಗಾಂಧೀಜಿಯವರು. ಇವತ್ತು ಸೇವೆಗೆ ಪ್ರತಿಫಲ ನಿರೀಕ್ಷಿಸಬಾರದು, ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಸೇವೆ ಮಾಡಬೇಕು ಅನ್ನುವಂಥದ್ದು. ಅದೇ ರೀತಿಯಲ್ಲಿ ಸಾಗರ್ ಖಂಡ್ರೆಗೂ ಸಹಿತ ನಮ್ಮ ತರನೇ ಅವನು ಯಾವುದೇ ನಿರೀಕ್ಷೆ ಇಲ್ಲದೆ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಮುಂದೆ ಬಂದಿದ್ದಾನೆ. ಸಾಗರ್ ಖಂಡ್ರೆ ರಾಜಕೀಯದಲ್ಲಿ ಸೇರ್ಪಡೆ ಆಗ್ತಾನೆ ಅಂತ ಯಾರಿಗೂ ಕನಸು ಬಿದ್ದಿಲ್ಲ. ಕರೋನಾ ಇತ್ತು, ಯಾಕೆಂದ್ರೆ ಆತ ಬೆಂಗಳೂರಿನಲ್ಲಿ ಬೆಳೆದಿದ್ದ. ಬಾಲ್ಕಿ ಮತಕ್ಷೇತ್ರದ ಬಗ್ಗೆ, ಬಾಲ್ಕಿ ಜನರ ಬಗ್ಗೆ ಅಷ್ಟೊಂದು ಮಾಹಿತಿ ಇರಲಿಲ್ಲ. ಕರೋನಾದಲ್ಲಿ ಇಡೀ ಜಗತ್ತು ತತ್ತರಿಸಿ ಹೋಗಿತ್ತು. ಜನ ಬಹಳ ಕಷ್ಟದಲ್ಲಿದ್ದರು. ಆಕ್ಸಿಜನ್ ಇಲ್ಲದೆ, ರೆಮ್ಡೆಸಿವಿರ್ ಇಂಜೆಕ್ಷನ್ ಇಲ್ಲದೆ ಸಾವು ನೋವುಗಳಾಗ್ತಾ ಇತ್ತು. ನನಗೂ ಕರೋನಾ ಆಯಿತು. ನಾನು ಬೆಂಗಳೂರಿನಲ್ಲಿ ಮಣಿಪಾಲ್ ಆಸ್ಪತ್ರೆಯಲ್ಲಿ ಇವತ್ತು ಸೇರಿದಂಥ ಸಂದರ್ಭದಲ್ಲಿ ಇವತ್ತು ಬಾಲ್ಕಿಯಲ್ಲಿ ಹಾಹಾಕಾರ ಇದೆ, ಬಡವರಿಗೆ ಉದ್ಯೋಗ ಸಿಗ್ತಾ ಇಲ್ಲ, ಅವರಿಗೆ ಆರೋಗ್ಯದ ಸಮಸ್ಯೆ ಆಗ್ತಾ ಇದೆ ಅಂದಾಗ ನಾನು ಸಾಗರ್ಗೆ ಕಳಿಸಿದೆ. ಸಾಗರ್ ಖಂಡ್ರೆ ಇಲ್ಲೇ ಇದ್ದುಕೊಂಡು ಸುಮಾರು 1-2 ತಿಂಗಳವರೆಗೆ ಸತತವಾಗಿ ಬಡವರ ಮನೆ ಬಾಗಿಲಿಗೆ ಹೋಗಿ ಅವರಿಗೆ ಕಿಟ್ ವಿತರಣೆ ಮಾಡಿ, ರೆಮ್ಡೆಸಿವಿರ್ ಕೊಟ್ಟು, ಆಕ್ಸಿಜನ್ ಕೊಟ್ಟು ಅವರ ಜೀವ ಉಳಿಸಲಿಕ್ಕೆ ಪ್ರಯತ್ನ ಮಾಡಿದಂತ ಒಂದು ಕೆಲಸ ಸಾಗರ್ ಖಂಡ್ರೆ ಮಾಡಿದ್ದ. ನಿಮ್ಮೆಲ್ಲರ ಮನಸ್ಸಲ್ಲಿ ಕೂತ್ಬಿಟ್ಟಿದ್ದಿತ್ತು. ಅದಾದ್ಮೇಲೆ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಬೇಕು ಅಂತಿದ್ದಿಲ್ಲ. ಕಾಂಗ್ರೆಸ್ ಪಕ್ಷದ ವರಿಷ್ಠರು ನನಗೆ ಇವತ್ತು ಆಹ್ವಾನ ಮಾಡಿ ಕರೆದು
ನಿಮಗೆ ಉಸ್ತುವಾರಿ ಸಚಿವನಾಗಿ ಮಾಡಿದ್ದೇವೆ. ನೀವು ಯಾರಿಗೆ ಬೇಕೋ ಅವರಿಗೆ ಸ್ಪರ್ಧೆ ಮಾಡಲಿಕ್ಕೆ ಆಯ್ಕೆ ಮಾಡಿ ಟಿಕೆಟ್ ಕೊಡಿ. ಆದರೆ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೆ ಸೋಲಿಸಲೇಬೇಕು, ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಬೇಕು ಅನ್ನುವಂತ ಒಂದು ಷರತ್ತನ್ನು ವಿಧಿಸಿದರು. ಬಹಳ ವಿಚಾರ ಮಾಡಿ ಎಲ್ಲರ ಅಭಿಪ್ರಾಯ ತೆಗೆದುಕೊಂಡು ಇವತ್ತು ಸ್ಪರ್ಧೆ ಮಾಡೋಣ ಅಂತ ಹೇಳಿ ಇನ್ನೂ ಹಿರಿಯ ನಾಯಕರಿದ್ರು, ಅವ್ರು ಯಾರು ಮುಂದೆ ಬರಲಿಲ್ಲ ಸ್ಪರ್ಧೆ ಮಾಡಲಿಕ್ಕೆ. ಏನು ಭಾರತೀಯ ಜನತಾ ಪಕ್ಷದ ಅಲೆ ಇದೆ, ಭಾರತೀಯ ಜನತಾ ಪಕ್ಷನ ಗೆಲ್ಲಬಹುದು ಅಂತ ಹೇಳಿ ಅವ್ರ ತಲೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಇವತ್ತು ಸಾಗರ್ ಖಂಡ್ರೆ ಮುಂದೆ ಬಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಇವತ್ತು ಸಂಸದರಾಗಿ ಇಲ್ಲಿನಿಂದ ದೆಹಲಿವರೆಗೆ ಲೋಕಸಭೆಯಲ್ಲಿ ಪ್ರಶ್ನೆಯನ್ನು ಕೇಳಿ ಬೀದರ ಬಾಲ್ಕಿ ಅಷ್ಟೇ ಅಲ್ಲ, ಆಳಂದ್ ಮತ್ತು ಚಿಂಚೋಳಿಯಲ್ಲಿ ಸಹಿತ ಹೋಗಿ ಅದರಲ್ಲಿ ಸೇವೆ ಮಾಡುವಂತ ಒಂದು ಕೆಲಸ ಸಾಗರ್ ಖಂಡ್ರೆ ಮಾಡ್ತಾ ಇದ್ದಾರೆ. ಇವತ್ತು 28ನೆಯ ಒಂದು ಹುಟ್ಟುಹಬ್ಬ ಇದೆ. ನಾವೆಲ್ಲ ನೋಡ್ತೀವಿ, ವ್ಯಕ್ತಿಗಳು ಹುಟ್ಟುತ್ತಾರೆ, ಇವತ್ತು ಅಳಿದು ಹೋಗ್ತಾರೆ, ಸಂಸ್ಥೆಗಳು ಹುಟ್ಟುತ್ತವೆ, ಸಾಯ್ತವೆ, ಸಾಮ್ರಾಜ್ಯಗಳು ಇವತ್ತು ಬಾಳಿ ಪತನಗೊಳ್ತವೆ. ಆದರೆ ಒಬ್ಬ ಸಮಾಜ ಸೇವಕ ಮಾಡಿದಂತ ಲೋಕ ಕಲ್ಯಾಣದ ಕೆಲಸ ಶಾಶ್ವತವಾಗಿ ಉಳಿತವೆ ಅನ್ನುವಂಥದ್ದು ನಾವೆಲ್ಲ ನೋಡ್ಬೇಕಾಗ್ತದೆ. ನಾವೆಲ್ಲ ಇವತ್ತು ನಮ್ಮ ಪರಿವಾರನೇ ಸಂಪೂರ್ಣವಾಗಿ ಸಾಮಾಜಿಕ ಸೇವೆ ಮಾಡಲಿಕ್ಕೆ ನಾವೆಲ್ಲ ಇವತ್ತು ಮುಂದೆ ಬಂದಿದ್ದೇವೆ. ರಾಜಕೀಯ ಅಂದರೆ ಸೇವೆ ಅಂತೇಳಿ ತಿಳ್ಕೊಂಡು ಸೇವೆ ಮಾಡ್ತಾ ಇದ್ದೇವೆ. ಉಸ್ತುವಾರಿ ಸಚಿವನಾಗಿ ಜಿಲ್ಲೆ ಅಭಿವೃದ್ಧಿಗಾಗಿ ಹಗಲಿರುಳು ಶ್ರಮ ಮಾಡ್ತಾ ಇದ್ದೇನೆ. ನಿಮ್ಮೆಲ್ಲರ ಸಹಕಾರ ಬೆಂಬಲ ಇರಲಿ. ವಿಶೇಷವಾಗಿ ಯುವಕ ಮುಖಂಡನಾದಂಥ ಸಾಗರ್ ಖಂಡ್ರೆಗೆ ಬೀದರ್ ಲೋಕಸಭಾ ಕ್ಷೇತ್ರದ ಜನರ ಆಶೀರ್ವಾದ ಇರಲಿ. ನಿಮ್ಮಿಂದ ಇನ್ನೂ ಹೆಚ್ಚಿನ ಸ್ಫೂರ್ತಿ ಪಡೆದು, ಹೆಚ್ಚಿನ ಒಂದು ಪ್ರೇರಣೆ ಪಡೆದು ಇನ್ನೂ ಉತ್ತಮವಾಗಿ ನಿಮ್ಮ ಸೇವೆ ಮಾಡಿ ಮುಂಬರುವಂತಹ ದಿನಮಾನಗಳಲ್ಲಿ ನಮ್ಮೆಲ್ಲರ ಉದ್ದೇಶ ಇದೆ, ಬಾಲ್ಕಿ ತಾಲೂಕು ಅಷ್ಟೇ ಅಲ್ಲ, ಬೀದರ್ ಜಿಲ್ಲೆ ಅಭಿವೃದ್ಧಿಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ನಂಬರ್ 1 ಜಿಲ್ಲೆ ಆಗಬೇಕು ಅನ್ನುವಂಥದ್ದು. ಅದಕ್ಕಾಗಿ ನಿಮ್ಮೆಲ್ಲರ ಬೆಂಬಲ ಸಹಕಾರ ಇರಲಿ. ನೀವೆಲ್ಲರೂ ಇವತ್ತಿಲ್ಲಿಗೆ ಸಾಗರ್ಗೆ ಸ್ಫೂರ್ತಿ ಕೊಡಲಿಕ್ಕೆ ಬಂದಿದ್ದಕ್ಕಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ಹೇಳಿ, ಇದೇ ರೀತಿಯಲ್ಲಿ ನಿಮ್ಮ ಪ್ರೀತಿ, ವಿಶ್ವಾಸ, ಅಭಿಮಾನ ನಮ್ಮ ಜೊತೆಯಲ್ಲಿ, ನಮ್ಮ ಪರಿವಾರ ಜೊತೆಯಲ್ಲಿ, ಎಲ್ಲರ ಜೊತೆಯಲ್ಲಿ ಇರಲಿ ಅನ್ನುವಂಥ ಒಂದು ವಿನಂತಿಯನ್ನು ಮಾಡಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೆ ಶುಭವನ್ನು ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಸಾಗರ್ ಖಂಡ್ರೆ ಸರ್ ಅವರ 28ನೆಯ ಜನ್ಮದಿನದ ಈ ವೇದಿಕೆ ಮೇಲೆ ಇಲ್ಲಿವರೆಗೆ ನಮ್ಮ ಹೆಮ್ಮೆಯ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಸಾಹೇಬ್ರು ಅನೇಕ ವಿಚಾರಗಳು, ಇವತ್ತು ಈ ಕ್ಷೇತ್ರದ ಜನತೆ ಖಂಡ್ರೆ ಮನೆ ತನ್ನ ಪರಿವಾರದ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ ಯಾವತ್ತೂ ಕೂಡ ಹುಸಿ ಹೋಗದೇನೆ ನಿರಂತರವಾಗಿ ಜನಸೇವೆಯಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ಅಂತಹ ಹೆಮ್ಮೆಯ ಸಚಿವರು ನಮಗೆ ಸಿಕ್ಕಿರೋದು ನಮ್ಮೆಲ್ಲರ ಭಾಗ್ಯ ಅಂತ ಹೇಳ್ತಾ, ಇಲ್ಲಿವರೆಗೆ ನಮ್ಮನ್ನೆಲ್ಲರನ್ನ ಉದ್ದೇಶಿಸಿ ಮಾತನಾಡಿರುವಂತಹ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಸಾಹೇಬ್ರಿಗೆ ಬರ್ಲಿ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅನಂತ ಅನಂತ ವಂದನೆಗಳನ್ನ ಹೇಳ್ತಾ, ಆತ್ಮೀಯ ಬಂಧುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಕಳೆದ ಹಲವು ದಿನಗಳಿಂದ ಇಡೀ ಜಿಲ್ಲೆಯಾದ್ಯಂತ ಪೋಸ್ಟರ್, ಬ್ಯಾನರ್ಗಳ ಮೂಲಕ ಶುಭಾಶಯ ಆಯಿತು. ಸೋಷಿಯಲ್ ಮೀಡಿಯಾಗಳಲ್ಲಂತೂ ಸಾಗರ್ ಸರ್ದೇ ಹವಾ. ಜೊತೆಗೆ ಇವತ್ತು ಕೂಡ ಇಲ್ಲೆಲ್ಲರೂ ತಾವು ಬಂದು ಪ್ರೀತಿಯಿಂದ ಶುಭ ಹಾರೈಸಲಿಕ್ಕೆ ಆಗಮಿಸಿದ್ದೀರಿ. ಬೆಳಗ್ಗೆಯಿಂದ ನಿರಂತರವಾಗಿ ಶುಭಾಶಯಗಳ ಸುರಿಮಳೆ ಸಾಗರದಂತ ಹರಿದು ಬರ್ತಾ ಇದೆ. ಇವತ್ತು ನಮ್ಮ ಸಾಗರ್ ಸರ್ ಅವರು ಇಷ್ಟೊಂದು ಪ್ರೀತಿ ನಿಮ್ಮೊಂದಿಗೆ ಗಳಿಸಿಕೊಂಡಿದ್ದಾರೆ. ಅಂತಹ ಹೆಮ್ಮೆಯ ಯುವ ಸಂಸದರಾದಂತ ಸನ್ಮಾನ್ಯ ಶ್ರೀ ಸಾಗರ್ ಸರ್ ಅವರು ಇನ್ ಮುಂದೆ ನಿಮ್ಮನ್ನೆಲ್ಲರನ್ನ ಉದ್ದೇಶಿಸಿ ಮಾತನಾಡ್ಲಿಕ್ಕಿದ್ದಾರೆ. ಹಾಗಾಗಿ ಒಂದ್ಸಾರಿ ಎಲ್ಲರೂ ಜೋರಾದ ಚಪ್ಪಾಳೆಯನ್ನ ತಟ್ಟಿ ಅವರಿಗೆ ಜನ್ಮ